ಮಾಡಿದೆ ಎಂದು ಬಿಲ್ ಅಂಗೀಕರಿಸಿದರೆ ರಾಜ್ಯಪಾಲರಿಗೆ ದೂರನ್ನ ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಬಿಜೆಪಿಯ ಸದಸ್ಯರುಗಳು. ಈಗ ಗುತ್ತಿಗೆಯಲ್ಲಿ 4% ಮೀಸಲಾತಿ ಕೊಡಬೇಕು ಅನ್ನುವಂತಹ ವಿಧೇಯಕ ಏನಿದೆ ಕಂಪ್ಲೀಟ್ ಅದು ಅಂತಿಮ ಹಂತಕ್ಕೆ ಬಂದಿದೆ. ಈಗೇನಾದರೂ ರಾಜ್ಯಪಾಲರ ಬಳಿ ಹೋಯಿತು ಅಂತ ಹೇಳಿದ್ರೆ ಈ ಬಿಲ್ಲು ರಾಜ್ಯಪಾಲರು ಅಂಗೀಕರಿಸಿದ್ರು ಅಂತ ಹೇಳಿದ್ರೆ ಅದೇನಾಗ್ಬಿಡುತ್ತೆ, ಧರ್ಮಾಧಾರಿತವಾಗಿ ಮೀಸಲಾತಿ ನೀಡ್ತಿದ್ದಾರೆ ಅನ್ನುವಂಥ ಒಂದು ಅಪವಾದ ಆಗುತ್ತೆ. ಹಾಗಾಗಿ ರಾಜ್ಯಪಾಲರ ಮೂಲಕ ಬಿಲ್ಗೆ ತಡೆಯನ್ನು ಒಡ್ಲಿಕ್ಕೆ ಬಿಜೆಪಿಯವರು ನಿರ್ಧಾರ ಮಾಡಿದ್ದಾರೆ. ಪ್ರತಿಪಕ್ಷಗಳ ವಿರೋಧದ ನಡುವೆಯೂ ಬಿಲ್ ಪಾಸ್ಗೆ ನಿರ್ಧಾರವನ್ನು ಮಾಡಿದ್ದಾರೆ. ಅಂದರೆ ಸರ್ಕಾರದವರು ಬಿಲ್ ಪಾಸ್ ಮಾಡಿ ರಾಜ್ಯಪಾಲರಿಗೆ ಸರ್ಕಾರ ರವಾನಿಸುತ್ತೆ. ಈ ವೇಳೆ ಗಮನ ಹರಿಸುವಂತೆ ರಾಜ್ಯಪಾಲರ ಮೇಲೆ ಒತ್ತಡವನ್ನು ಹಾಕಲಿದ್ದಾರೆ. ನೋಡಿ, ಈಗ ಸಾಕಷ್ಟು ಬಿಲ್ಗಳು ಪ್ರತಿಪಕ್ಷಗಳ ಅಭಿಪ್ರಾಯವನ್ನು ತೆಗೆದುಕೊಳ್ಳದೆ ರಾಜ್ಯಪಾಲರಿಗೆ ಕಳಿಸಿದಂಥ ಉದಾಹರಣೆಗಳಿದ್ದಾವೆ. ನಾವು ನೋಡಿದ್ವಿ, ರಾಜ್ಯಪಾಲರು ಕೆಲವೊಂದಿಷ್ಟು ವಿಧೇಯಕಗಳನ್ನು ಸರ್ಕಾರಕ್ಕೆ ವಾಪಸ್ ಕಳಿಸಿದ್ರು, ಮರುಪರಿಶೀಲನೆ ಮಾಡಬೇಕು, ಪರಾಮರ್ಶೆ ಮಾಡಬೇಕು ಅಂಥೇಳಿ. ಹಾಗಾಗಿ ತಿಕ್ಕಾಟ ಮುಂದುವರಿತಾ ಇತ್ತು. ಈಗ ಬಿಜೆಪಿ ಮುಸ್ಲಿಮರಿಗೆ ಈಗ ಗುತ್ತಿಗೆಯಲ್ಲಿ 4% ಕೊಡುವಂಥ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ರಾಜಭವನದ ಮೆಟ್ಟಿಲೇರಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಇವತ್ತೇನಾದರೂ ಬಿಲ್ ಅಂಗೀಕರಿಸಿದರೆ ಸದನದಲ್ಲಿ ರಾಜ್ಯಪಾಲರಿಗೆ ದೂರನ್ನು ಕೊಡ್ತಾರೆ. ಧರ್ಮಾಧಾರಿತವಾಗಿ ಮೀಸಲಾತಿ ಕೊಡ್ತಾ ಇದ್ದಾರೆ ಅನ್ನುವಂಥ ದೂರು. ಅಂದರೆ ಇಲ್ಲಿವರೆಗೂ ಯಾವ ಸರ್ಕಾರಗಳು ಕೂಡ ಈ ರೀತಿಯಾಗಿ ಮಾಡಿರಲಿಲ್ಲ. ಅಂದರೆ ಬಿಜೆಪಿಯವರ ಒಂದು ಆರೋಪ ಇದು. ಧರ್ಮಾಧಾರಿತವಾಗಿ ಮುಸ್ಲಿಮರಿಗಿಷ್ಟು, SC/ST ಅವರಿಗೆ ಇಷ್ಟು %, ಹೀಗಾಗಿ ಮಾಡಬೇಕಾಗಿತ್ತು ಅನ್ನುವಂಥ ಒಂದು ಪ್ರಶ್ನೆ. ಅಂದರೆ ಇದು ತುಷ್ಟೀಕರಣದ ನೀತಿ. ಮುಸ್ಲಿಮರ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡಿಕೊಳ್ಳಲಿಕ್ಕೆ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪ ಪ್ರತಿಪಕ್ಷಗಳ ನಾಯಕರದ್ದಾಗಿದೆ. ಹಾಗಾಗಿಯೇ ರಾಜ್ಯಪಾಲರಿಗೆ ದೂರನ್ನು ಕೊಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಸರ್ಕಾರ ಕೂಡ ಎಲ್ಲ ತಯಾರಿನ ಮಾಡಿಕೊಂಡಿದೆ. ಈಗ ಬಿಲ್ಲನ್ನು ಪಾಸ್ ಮಾಡಿ, ಅಂದರೆ ಸದನದಲ್ಲಿ ಪಾಸ್ ಮಾಡಿ ರಾಜ್ಯಪಾಲರಿಗೆ ರವಾನೆ ಮಾಡಲಿಕ್ಕೆ. ಈಗ ನೋಡಬೇಕು ರಾಜ್ಯಪಾಲರು ಅದನ್ನು ಸ್ವೀಕರಿಸ್ತಾರಾ ಇಲ್ವಾ, ಸ್ವೀಕರಿಸಿದರೂ ಕೂಡ ಅದಕ್ಕೆ ಅಂಕಿತ ಹಾಕ್ತಾರಾ ಇಲ್ವಾ. ಯಾಕಂತ ಹೇಳಿದ್ರೆ ಸರ್ಕಾರ ನೋಡಿ, ಮೊನ್ನೆ ಸದನದಲ್ಲೂ ಕೂಡ ರಾಜ್ಯಪಾಲರ ಮೂಲಕ ಸರ್ಕಾರದ ಗ್ಯಾರಂಟಿಗಳನ್ನು ಹೊಗಳಿಸಿ ಭಾಷಣವನ್ನು ಮಾಡಿಸ್ತು. ಇದು ಬಿಜೆಪಿಯವರ ಆರೋಪ. ಹಾಗಾಗಿನೇ ಈ ಬಿಲ್ ಕೂಡ ರಾಜ್ಯಪಾಲರು ಅಂಗೀಕರಿಸ್ತಾರೆ, ಅಂಕಿತವನ್ನು ಹಾಕ್ತಾರೆ ಅನ್ನುವಂಥ ನಂಬಿಕೆ ಕಾಂಗ್ರೆಸ್ ಸರ್ಕಾರಕ್ಕಿದೆ, ಮುಖ್ಯಮಂತ್ರಿಗಳಿಗಿದೆ. ಬಟ್ ಈಗ ಬಿಜೆಪಿಯವರು ಏನಿದ್ದಾರೆ, ನಿರಂತರವಾಗಿ ಇದರ ವಿರುದ್ಧ ಸದನದ ಒಳಗೂ ಮತ್ತು ಹೊರಗೂ ಕೂಡ ಪ್ರತಿಭಟನೆ ನಡೆಸಿದ್ರು. ಆದರೆ ಅದ್ಯಾವುದೂ ಕೂಡ ವರ್ಕೌಟ್ ಆಗಲಿಲ್ಲ. ಹಾಗಾಗಿಯೇ ಸಾಂವಿಧಾನಿಕವಾಗಿ ಇದರ ಒಂದು ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ LN ಸ್ವಾಮಿ ನೇರ ಸಂಪರ್ಕದಲ್ಲಿ. LN ಸ್ವಾಮಿ, ಗಮನಿಸ್ತಾ ಇದ್ದೀವಿ ರಾಜಕೀಯ ಗುದ್ದಾಟಕ್ಕೆ ಕಾರಣ ಆಗ್ತಾ ಇದೆ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಕೊಡುವಂಥ ಒಂದು ನಿರ್ಧಾರ. ಹಾಗಾಗಿ ರಾಜ್ಯಪಾಲರ ಅಂಗಳಕ್ಕೆ ಏನಾದರೂ ಹೋದರೆ ಯಾವ ರೀತಿ ಒಂದು ಹೋರಾಟಗಳು ಶುರುವಾಗ್ಬೋದು? ಸದನದ ಒಳಗೂ ಹೊರಗೂ ಪ್ರತಿಪಕ್ಷಗಳು ಹೋರಾಟವನ್ನು ಮಾಡಿದರೂ ಕೂಡ ಸರ್ಕಾರ ಮಣಿದಿರಲಿಲ್ಲ. ಹಾಗಾಗಿ ರಾಜ್ಯಪಾಲರ ನಿರ್ಧಾರದ ಮೇಲೆಯೇ ಮುಂದಿನ ಹೋರಾಟದ ರೂಪುರೇಷೆಗಳು ಅಥವಾ ಇದಕ್ಕೆ ಫುಲ್ ಸ್ಟಾಪ್ ಇಡುವಂತಹ ಒಂದು ಕೆಲಸ ಆಗ್ಬೋದಾ, ಹೇಗೆ? ಪ್ರಭು, ಸರ್ಕಾರಿ ಗುತ್ತಿಗೆಯಲ್ಲಿ 4% ಮೀಸಲಾತಿ ವಿಚಾರ, ಅಂದರೆ ಮುಸ್ಲಿಮರಿಗೆ 4% ಮೀಸಲಾತಿ ಕೊಡುವ ಸರ್ಕಾರದ ನಿರ್ಧಾರಕ್ಕೆ ಈಗಾಗಲೇ ಬಿಜೆಪಿ ಸಾಕಷ್ಟು ಆಕ್ರೋಶ ಹೊರಹಾಕ್ತಾ ಇದೆ. ಸದನದ ಒಳಗೆ ಹಾಗೂ ಹೊರಗೆ ತಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದೆ. ಈಗಾಗಲೇ ನಿನ್ನೆ ಸದನದಲ್ಲಿ 4% ಮೀಸಲಾತಿ ವಿಚಾರ ಮಂಡನೆ ಆಗಿದೆ. ಬಿಲ್ ಪಾಸಾಗುವಂಥ ಸಮಯದಲ್ಲಿ ಇನ್ನಷ್ಟು ಹೋರಾಟಕ್ಕೆ ಬಿಜೆಪಿ ನಾಯಕರು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋದು. ಒಂದು ಕಡೆ ಈಗಾಗಲೇ ವಿಧಾನಸಭೆಯಲ್ಲಿ ವಿಚಾರವನ್ನು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡನೆ ಆಗಿರುವಂಥದ್ದು. ಬಿಲ್ ಪಾಸಿಗೆ ಇವತ್ತು ಬಿಲ್ ಪಾಸಾಗುವ ಸಾಧ್ಯತೆಗಳು ಇದೆ. ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ಈಗಾಗಲೇ ಬಿಜೆಪಿ ನಾಯಕರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಸದನದ ಹೊರಗೆ ನೋಡಬೇಕಾದ್ರೆ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ನಾವು ಹೈಕೋರ್ಟ್ ಮೆಟ್ಟಿಲೇರ್ತೇವೆ, ನ್ಯಾಯಾಂಗ ಹೋರಾಟ ಮಾಡ್ತಾ ಇದ್ದೀವಿ, ಈ ಬಗ್ಗೆ ಸಂಪೂರ್ಣವಾದಂಥ ನಾವು ರಾಜ್ಯಾದ್ಯಂತ ಕೂಡ ಹೋರಾಟ ಮಾಡ್ತೀವಿ ಅನ್ನೋದು. ಜೊತೆಗೆ ಕೇಂದ್ರ ಬಿಜೆಪಿ ನಾಯಕರು ಈಗಾಗಲೇ ಇದು ಅಸಂವಿಧಾನಿಕ, ಇದು ಸಂವಿಧಾನ ವಿರುದ್ಧವಾಗಿದೆ, ನಾವು ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನೋ ಸ್ಪಷ್ಟನೆಯನ್ನು ಕೊಟ್ಟಿರೋದು.
ಜೊತೆಗೆ ಸಭೆಯಲ್ಲಿ ವಿಧಾನಸಭೆಯಲ್ಲಿ ಇವತ್ತೇನಾದರೂ ಬಿಲ್ ಪಾಸಾದಂಥ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಸರ್ಕಾರ ರವಾನಿಸುತ್ತೆ. ಆ ರವಾನಿಸುವಂಥ ಸಂದರ್ಭದಲ್ಲಿ ಇನ್ನಷ್ಟು ಹೋರಾಟ ಮಾಡೋದಕ್ಕೂ BJP ನಾಯಕರು ಮುಂದಾಗಿರುವಂಥದ್ದು. ಅಂದರೆ ಇವತ್ತು ಸರ್ಕಾರದ ನಡೆಯನ್ನು ನೋಡಿಕೊಂಡು ರಾಜ್ಯಪಾಲರನ್ನು ಭೇಟಿ ಮಾಡಿ ಈ ಬಿಲ್ಗೆ ಸಂಬಂಧಪಟ್ಟಂತೆ ಒಂದು ದೂರನ್ನು ಕೊಡುವ ಸಾಧ್ಯತೆಗಳು ಇದೆ. ಈಗಾಗಲೇ ವಿಜಯೇಂದ್ರ ಅವರು ಹೇಳ್ತಾ ಇದ್ರು, ನಾವು ಶಾಸಕರ ಜೊತೆ ಚರ್ಚೆ ಮಾಡಿ ಮುಂದಿನ ಹೋರಾಟ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಿರ್ಧಾರ ಮಾಡ್ತೀವಿ ಅನ್ನೋದು ಕೂಡ ಹೇಳಿರುವಂಥದ್ದು. ಅಂದರೆ ಬಿಲ್ ತಡೆಯೋದಕ್ಕೆ ನಾವು ಒಂದು ಕಡೆ ಕಾನೂನು ಹೋರಾಟ, ಮತ್ತೊಂದು ಕಡೆ ರಾಜ್ಯಪಾಲರ ಒಂದು ಭೇಟಿ ಮಾಡಿ ಸಾಧಕ ಬಾಧಕಗಳ ಬಗ್ಗೆ ಸಂಬಂಧಪಟ್ಟಂತೆ ದೂರನ್ನು ಕೊಡುವ ಸಾಧ್ಯತೆಗಳು ಇದೆ. ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಾ ಇದೆ. ಯಾಕೆ ಈಗ ಮುಸ್ಲಿಮರ ಓಲೈಕೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ? 4% ಮೀಸಲಾತಿ ಬೇಕಿತ್ತ? ಇದು ಅಸಂವಿಧಾನಿಕ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ನಾವು ವಿರೋಧ ಮಾಡ್ತಾವೆ ಎಂಬ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಸಾಕಷ್ಟು ಹೋರಾಟ ಆಕ್ರೋಶಗಳನ್ನು BJP ನಾಯಕರು ಹೊರಹಾಕ್ತಾ ಇರೋಂಥದ್ದು. ನಿನ್ನೆ ಕೂಡ ಸದನದಲ್ಲಿ ಸಾಕಷ್ಟು ಗದ್ದಲ ಆಗಿರುವಂಥದ್ದು. ಅಂದರೆ ನಾವು ಇಲ್ಲದ ಸಮಯದಲ್ಲಿ, ಶಾಸಕರು ಹಾಜರಾಗಿಲ್ಲದ ಸಮಯದಲ್ಲಿ ಸರ್ಕಾರ ಈ ಬಿಲ್ಲನ್ನು ಮುಂದಿಟ್ಟು ಚರ್ಚೆ ಮಾಡಿದೆ. ಮೀಸಲಾತಿಗೆ ಸಂಬಂಧಪಟ್ಟಂತೆ ಸದನದಲ್ಲಿ CM ಸಿದ್ದರಾಮಯ್ಯನವರು ಕದ್ದು ಮುಚ್ಚಿ ಚರ್ಚೆ ಮಾಡಿದ್ದಾರೆ ಅನ್ನೋದು ವಿಜಯೇಂದ್ರ ಅವರು ಸಾಕಷ್ಟು ಆರೋಪವನ್ನು ಮಾಡಿದಂಥದ್ದು. ಹಾಗಾಗಿ ಇವತ್ತು ಶಾಸಕರ ಜೊತೆ ಚರ್ಚೆ ಮಾಡಿದ ಬಳಿಕ ರಾಜ್ಯಪಾಲರನ್ನು ಭೇಟಿಯಾಗುವ ಸಾಧ್ಯತೆ ಇದೆ. ಈ 4% ಮೀಸಲಾತಿಗೆ ಸಂಬಂಧಪಟ್ಟಂತೆ ರಾಜಭವನದ ಕದ ತಟ್ಟುವ ಸಾಧ್ಯತೆಗಳು ಕೂಡ ಇದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇರೋಂಥದ್ದು. ಪ್ರಭು ಎಲೆನ್ ಸ್ವಾಮಿ, ಈಗ ರಾಜ್ಯಪಾಲರ ಬಳಿ ಈ ಒಂದು ಬಿಲ್ ಪಾಸ್ ಆಯಿತು ಅಂತ ಹೇಳಿದ್ರೆ ಅವರು ಕೂಡ ಅಂಕಿತ ಹಾಕಿದ್ರು ಅಂತ ಹೇಳಿದ್ರೆ ಇವರು ಕಾನೂನಾತ್ಮಕವಾಗಿ ಹೋರಾಟವನ್ನು ನಾವು ಕೋರ್ಟ್ನಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಏನೋ ಕಾನೂನಾಗಿ ಜಾರಿ ಆಯಿತು ಅಂದಮೇಲೂ ಕೂಡ ಮುಂದಿನ ಚುನಾವಣೆಗಳಿಗೆ ಇದೇ ಅಸ್ತ್ರವನ್ನು ಪ್ರಬಲವಾಗಿ ಬಳಕೆ ಮಾಡಿಕೊಳ್ಬೋದಾ? ಇಲ್ಲ ಅಲ್ಪಸಂಖ್ಯಾತರ ಮುಸ್ಲಿಮರನ್ನು ಇವರು ಏನು ಓಲೈಸ್ತಾ ಇದ್ದಾರೆ, ವೋಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳೋಕ್ಕೋಸ್ಕರ ತುಷ್ಟೀಕರಣ ನೀತಿ ಅನುಸರಿಸ್ತಾ ಇದ್ದಾರೆ, ಇದೇ ಒಂದು ಅಸ್ತ್ರವನ್ನು ತೆಗೆದುಕೊಂಡು ಹೋಗ್ಬೋದಾ ಬಲವಾಗಿ ಅಂತ? ಖಂಡಿತ ಪ್ರಭು. ಈಗಾಗಲೇ ಈ ಹಿಂದೆ ಕೂಡ ಅಂದರೆ ವಕ್ಫ್ ಬೋರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಹಾಗೂ ಮಠದ ಜಮೀನುಗಳಲ್ಲಿ ಜಮೀನಿನ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಹೆಸರು ಬರ್ತಾ ಇದೆ ಎಂಬ ವಿಚಾರವನ್ನು ಇಟ್ಕೊಂಡು BJP ನಾಯಕರು ಸಾಕಷ್ಟು ಹೋರಾಟವನ್ನು ಮಾಡಿದರು, ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿದರು. ಈಗ ಮತ್ತೆ ಓಲೈಕೆ ರಾಜಕೀಯ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಅದೇ ಕಾಂಗ್ರೆಸ್ ಸರ್ಕಾರ ಓಲೈಕೆ ರಾಜಕೀಯ ಮಾಡೋದ್ರಿಂದ ವೋಟ್ ಬ್ಯಾಂಕನ್ನಾಗಿ ಮತ್ತೆ ಇನ್ನಷ್ಟು ಬಿಗಿ ಭದ್ರತೆಗಳನ್ನು ಮಾಡ್ಕೊಳ್ತಾ ಇದೆ. ವೋಟ್ ಬ್ಯಾಂಕ್ ಆಗಿ ಇವೆಲ್ಲ ಮಾಡ್ತಾ ಇರೋದು ಅನ್ನೋದು BJP ನಾಯಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದು ಕಡೆ ಈಗಾಗಲೇ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಅನ್ನೋದು ಕಾಂಗ್ರೆಸ್ ಸಚಿವರು ಹಾಗೂ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು. ಅಂದರೆ 4% ಮೀಸಲಾತಿಗೆ ಸಂಬಂಧಪಟ್ಟಂತೆ ನಾವು ಹಿಂದೆ ಆಶ್ವಾಸನೆ ಕೊಟ್ಟಿದ್ವು, ಆ ಆಶ್ವಾಸನೆಯನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ ಎಂಬ ನಿರ್ಧಾರಕ್ಕೆ ಈಗ ರಾಜ್ಯ ಸರ್ಕಾರದ ನಾಯಕರು ಬದ್ಧರಾಗಿದ್ದಾರೆ. ಹಾಗಾಗಿ ಮುಂದೆ ಹೋರಾಟ ಒಂದು ಕಡೆ ಏನಾದರೂ ರಾಜ್ಯಪಾಲರಿಗೆ ಸಲ್ಲಿಸಿದ ಸಂದರ್ಭದಲ್ಲಿ ರಾಜ್ಯಪಾಲರು ಅದನ್ನು ಮತ್ತೊಮ್ಮೆ ವಾಪಸ್ ಕಳಿಸುವ ಸಾಧ್ಯತೆಗಳು ಇದೆ. ಹಾಗಾಗಿ ಅವರ ಒಂದು ರಾಜ್ಯಪಾಲರ ನಿರ್ಣಯ ಜೊತೆಗೆ ರಾಜ್ಯ ಸರ್ಕಾರದ ಮುಂದಿನ ನಿರ್ಧಾರದ ಬಗ್ಗೆ, ಅಂದರೆ ನಿರ್ಧಾರದಿಂದ ಏನಾದರೂ ಹಿಂಪಡೆಯಲಿದ್ದ ಸಂದರ್ಭದಲ್ಲಿ ನಾವು ಕೋರ್ಟ್ ನ್ಯಾಯಾಂಗ ಹೋರಾಟ ಮಾಡ್ತೀವಿ ಅನ್ನೋದು BJP ನಾಯಕರು ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರದ ನಿರ್ಣಯ ಜೊತೆಗೆ ರಾಜ್ಯಪಾಲರ ಒಂದು ನಡೆ ಯಾವ ರೀತಿ ಇದೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಜೊತೆಗೆ ಈಗಾಗಲೇ ಕೇಂದ್ರ ನಾಯಕರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದರೆ BJP ನಾಯಕರು ಈಗಾಗಲೇ ಅಸಂವಿಧಾನಿಕವಾಗಿ ಇದು ಮೀಸಲಾತಿ ಜಾರಿಗೆ ತರ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ. ಇದು ಮುಸ್ಲಿಂ ಓಲೈಕೆ ಹಾಗೂ ವೋಟ್ ಬ್ಯಾಂಕಿಗೆ ಮಾತ್ರ ಮಾಡ್ಕೊಳ್ತಾ ಇರೋದು ಸಾಕಷ್ಟು ಆರೋಪಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ನಾವು ಕೂಡ ರಾಜ್ಯ ಸರ್ಕಾರ ನಿರ್ಧಾರ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನೋದು ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನ್ಯಾಯಾಂಗ ಹೋರಾಟದ ಬಗ್ಗೆ ಸಾಕಷ್ಟು ಕುತೂಹಲ, ಜೊತೆಗೆ ಸರ್ಕಾರದ ನಿರ್ಧಾರದ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿಸ್ತಿರೋಂಥದ್ದು. ಪ್ರಭು, ಥ್ಯಾಂಕ್ ಯು ಎಲೆನ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ಈಗ BJPಯವರು ಹೋರಾಟವನ್ನು ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲೇನಾದರೂ ರಾಜ್ಯಪಾಲರಿಗೆ ಇವರು ಬಿಲ್ ಕಳಿಸಿದರೆ, ಅಲ್ಲಿ ಅವರು ಅಂಗೀಕಾರ ಏನಾದರೂ ಮಾಡಿದರೆ ಮತ್ತೆ ನಾವು ಕೋರ್ಟ್ನಲ್ಲಿ ಪ್ರಶ್ನೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಧರ್ಮಾಧಾರಿತವಾಗಿ